ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ಮಳೆಯ ರಾತ್ರಿ ಒಂದು ಮನೆ ಬಾಗಿಲು ತಟ್ಟಿದ ವೃದ್ಧನಿಗೆ ಕೊನೆಯ ಅನ್ನ ಕೊಟ್ಟರು. ಆದರೆ ಬೆಳಗ್ಗೆ ಅವರಿಗೆ ಗೊತ್ತಾದ ಸತ್ಯ ಕೇಳಿದರೆ ನೀವು ನಂಬೋದಕ್ಕೂ ಕಷ್ಟವಾಗಬಹುದು. ಆ ವೃದ್ಧನು ಯಾರು ಗೊತ್ತಾ? ಅದು ಕೇಳಿದರೆ ನಿಮ್ಮ ಕಣ್ಣಿಗೂ ಕಣ್ಣೀರು ಬರಬಹುದು. ಸಾಯಿ ಭಕ್ತರೇ, ಈ ಸಾಯಿಬಾಬಾ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಮತ್ತು ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಈಗಲೇ ಪವಿತ್ರ ಸಾಯಿ ಸಾನ್ನಿಧ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಒಂದು ದಿನ ಸಾಯಿಬಾಬಾ ಪರೀಕ್ಷೆ ಮಾಡಿದಾಗ ಒಂದು ಚಿಕ್ಕ ಮನೆಯಲ್ಲೊಂದು ಕುಟುಂಬ ವಾಸಿಸುತ್ತಿತ್ತು. ಆ ಮನೆ ತುಂಬ ದೊಡ್ಡದಾಗಿರಲಿಲ್ಲ, ಹಣವೂ ಹೆಚ್ಚು ಇರಲಿಲ್ಲ. ಆದರೆ ಆ ಮನೆಯಲ್ಲಿ ಒಂದು ದೊಡ್ಡ ಸಂಪತ್ತು ಇತ್ತು. ಅದು ಸಾಯಿಬಾಬಾ ಮೇಲೆ ಇರುವ ನಂಬಿಕೆ. ಪ್ರತಿ ಬೆಳಗ್ಗೆ ಆ ಮನೆಯಲ್ಲೊಂದು ಸುಂದರ ದೃಶ್ಯ ನಡೆಯುತ್ತಿತ್ತು. ಸಾಯಿಬಾಬಾ ಫೋಟೋ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುತ್ತಿದ್ದರು. ಬಾಬಾ, ನಮ್ಮ ಮನೆಯನ್ನು ಕಾಪಾಡಿ, ನಮ್ಮ ಜೀವನದಲ್ಲಿ ನೀವು ಇರಬೇಕು. ಅವರ ಜೀವನ ಸರಳವಾಗಿತ್ತು. ದಿನ ಬಂದ ಹಾಗೆ ದಿನ ಕಳೆಯುತ್ತಿತ್ತು. ಕೆಲ ದಿನಗಳು ಚೆನ್ನಾಗಿದ್ದವು, ಕೆಲ ದಿನಗಳು ತುಂಬ ಕಷ್ಟಕರವಾಗಿದ್ದವು. ಒಂದು ಸಮಯದಲ್ಲಿ ಅವರ ಜೀವನ ತುಂಬ ಕಷ್ಟಕ್ಕೆ ಸಿಲುಕಿತ್ತು. ಕೆಲಸ ಸಿಗದೆ ದಿನಗಳು ಕಳೆಯತೊಡಗಿದವು. ಮನೆಯಲ್ಲಿದ್ದ ಹಣ ನಿಧಾನವಾಗಿ ಮುಗಿಯತೊಡಗಿತು. ಅಡುಗೆ ಮನೆಯಲ್ಲಿದ್ದ ಅಕ್ಕಿಯು ಕಡಿಮೆಯಾಗತೊಡಗಿತು. ಆದರೂ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ. ಅದು ಸಾಯಿಬಾಬಾ ಮೇಲೆ ಇರುವ ಭಕ್ತಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಮಾತು ಹೇಳುತ್ತಿದ್ದರು. ಬಾಬಾ, ನೀವು ಇದ್ದರೆ ಸಾಕು. ಒಂದು ದಿನ ಸಂಜೆ ಆಕಾಶದಲ್ಲಿ ಕತ್ತಲೆ ಮೋಡಗಳು ತುಂಬಿಕೊಂಡವು. ಗಾಳಿ ಜೋರಾಗಿ ಬೀಸತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಮಳೆ ಭಾರಿಯಾಗಿ ಸುರಿಯತೊಡಗಿತು. ಆ ದಿನ ಮನೆಯಲ್ಲಿ ಊಟವು ಬಹಳ ಕಡಿಮೆ ಇತ್ತು. ಸ್ವಲ್ಪ ಅನ್ನ ಮಾತ್ರ ಉಳಿದಿತ್ತು. ಅವರು ಯೋಚಿಸುತ್ತಿದ್ದರು, ನಾಳೆ ಏನು ಮಾಡೋದು? ಅಷ್ಟರಲ್ಲಿ ಟಕ್ ಟಕ್ ಮನೆಯ ಬಾಗಿಲಿಗೆ ಯಾರೋ ತಟ್ಟಿದ ಶಬ್ದ ಕೇಳಿಸಿತು. ಅವರು ಮನೆ ಬಾಗಿಲು ತೆರೆದರೂ ಹೊರಗೆ ಒಂದು ವೃದ್ಧನು ನಿಂತಿದ್ದ. ಅವನ ದೇಹ ಸಂಪೂರ್ಣ ನೆನೆದು ಹೋಗಿತ್ತು. ಕಣ್ಣುಗಳಲ್ಲಿ ಆಯಾಸ, ಮುಖದಲ್ಲಿ ಹಸಿವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ನಿಧಾನವಾಗಿ ಹೇಳಿದ, ಮಗುವೆ, ನನಗೆ ತುಂಬ ಹಸಿವು, ಸ್ವಲ್ಪ ಅನ್ನ ಕೊಡುತ್ತೀರಾ? ಆ ಮಾತು ಕೇಳಿದಾಗ ಮನಸ್ಸು ತುಂಬ ಗಾಬರಿಯಾದಿತು. ಏಕೆಂದರೆ ಮನೆಯಲ್ಲಿ ಅನ್ನ ಬಹಳ ಕಡಿಮೆ ಇತ್ತು. ಸ್ವಲ್ಪ ಸಮಯ ಯೋಚಿಸಿದರು. ಇದನ್ನು ಕೊಟ್ಟರೆ ನಾವು ಏನು ತಿನ್ನೋದು? ಆದರೆ ತಕ್ಷಣವೇ ಒಂದು ಮಾತು ನೆನಪಾಯಿತು. ಹಸಿದವರಿಗೆ ಊಟ ಕೊಡುವುದು ದೇವರಿಗೆ ಕೊಟ್ಟಂತೆ. ಅವರು ಒಳಗೆ ಹೋಗಿ ಅಡುಗೆ ಮನೆ ನೋಡಿದರು. ಒಂದು ಚಿಕ್ಕ ಪಾತ್ರೆಯಲ್ಲಿ ಇದ್ದ ಕೊನೆಯ ಅನ್ನ. ಅವರು ಆ ಅನ್ನವನ್ನು ತೆಗೆದುಕೊಂಡು ವೃದ್ಧನಿಗೆ ಕೊಟ್ಟರು. ವೃದ್ಧ ತುಂಬ ಸಂತೋಷದಿಂದ ತಿನ್ನಲು ಆರಂಭಿಸಿದನು. ಅವನು ಪ್ರತಿಯೊಂದು ತುಂಡು ತಿನ್ನುವಾಗ ಅವನ ಕಣ್ಣುಗಳಲ್ಲಿ ಕೃತಜ್ಞತೆ ಕಾಣಿಸಿತು. ತಿಂದು ಮುಗಿಸಿದ ನಂತರ ಅವನು ನಿಧಾನವಾಗಿ ನಿಂತು ಹೇಳಿದ, ಆ ಮನೆಯಲ್ಲಿರುವ ದಯೆ ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಅಷ್ಟೇ ಹೇಳಿ ಅವನು ನಿಧಾನವಾಗಿ ಮಳೆಯಲ್ಲೇ ನಡೆದು ಹೋದ. ಆ ರಾತ್ರಿ ಮನಸ್ಸಿನಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ಹೊಟ್ಟೆ ಖಾಲಿಯಾಗಿದ್ದರೂ ಮನಸ್ಸು ತುಂಬ ತೃಪ್ತಿಯಾಗಿತ್ತು. ಆ ರಾತ್ರಿ ಮಲಗಿದ ನಂತರ ಒಂದು ಅದ್ಭುತ ಘಟನೆ ನಡೆಯಿತು. ಕನಸಿನಲ್ಲಿ ಒಂದು ಪ್ರಕಾಶ ಕಾಣಿಸಿತು. ಆ ಪ್ರಕಾಶದ ಮಧ್ಯದಲ್ಲಿ ಸಾಯಿಬಾಬಾ ನಿಂತಿದ್ದರು. ಅವರು ಮೃದುವಾಗಿ ನಗುತ್ತಾ ಇದ್ದರು. ಬಾಬಾ ನಿಧಾನವಾಗಿ ಹೇಳಿದರು, ಇಂದು ನನಗೆ ಊಟ ಕೊಟ್ಟಿದ್ದು ನೀವೇ? ಆ ಮಾತು ಕೇಳಿದಾಗ ಆಶ್ಚರ್ಯವಾಯಿತು. ಬಾಬಾ, ನಾವು? ಬಾಬಾ ಮತ್ತೆ ಹೇಳಿದರು, ಹೌದು, ನಾನು ವೃದ್ಧನ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿದ್ದೆ. ಆ ಮಾತು ಕೇಳಿದಾಗ ಕಣ್ಣೀರಾಯಿತು. ಬಾಬಾ ಮತ್ತೆ ಹೇಳಿದರು, ಯಾರ ಮನೆಯಲ್ಲಿ ದಯೆ ಇರುತ್ತದೋ ಆ ಮನೆಗೆ ನಾನು ಸದಾ ಬರುತ್ತೇನೆ. ಅವರು ಮುಂದುವರಿಸಿ ಹೇಳಿದರು, ನೀವು ಕೊಟ್ಟ ಅನ್ನ ಸಾಮಾನ್ಯ ಅನ್ನ ಅಲ್ಲ, ಅದು ಭಕ್ತಿ. ಅಷ್ಟೇ ಹೇಳಿ ಬಾಬಾ ನಿಧಾನವಾಗಿ ಅಂತರ್ಧಾನರಾದರು. ಬೆಳಗ್ಗೆ ಎದ್ದಾಗ ಆ ಕನಸು ತುಂಬ ಸ್ಪಷ್ಟವಾಗಿ ನೆನಪಿಗೆ ಬಂತು. ಅವರು ತಕ್ಷಣ ಸಾಯಿಬಾಬಾ ಫೋಟೋ ಮುಂದೆ ಹೋಗಿ ಕೈ ಜೋಡಿಸಿದರು. ಮನಸ್ಸಿನಲ್ಲಿ ಒಂದೇ ಮಾತು, ಬಾಬಾ, ನೀವು ನಮ್ಮ ಮನೆಗೆ ಬಂದಿದ್ದೀರಾ? ಆ ದಿನದಿಂದ ಅವರ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಯಿತು. ಕೆಲಸ ಸಿಗತೊಡಗಿತು. ಮನೆಯಲ್ಲೂ ಸಂತೋಷ ಹೆಚ್ಚಾಯಿತು. ಆದರೆ ಅವರು ಯಾವತ್ತೂ ಮರೆಯಲಿಲ್ಲ ಒಂದು ಮಳೆಯ ರಾತ್ರಿ ಬಾಗಿಲು ತಟ್ಟಿದ ಆ ವೃದ್ಧನನ್ನು. ಏಕೆಂದರೆ ಆ ವೃದ್ಧನು ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ಸ್ವತಃ ಸಾಯಿಬಾಬಾ. ಮಗು, ನಮ್ಮ ಮನೆಯಲ್ಲಿ ದಯೆ ಮತ್ತು ನಂಬಿಕೆ ಇದ್ದರೆ ಸಾಯಿಬಾಬಾ ಯಾವ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ಬರುತ್ತಾರೆ.
ಆ ದಿನದಿಂದ ಅವರ ಮನೆಯಲ್ಲಿ ಒಂದು ಬದಲಾವಣೆ ಕಾಣಿಸತೊಡಗಿತು. ಹಿಂದೆ ಯಾವಾಗಲೂ ಕಷ್ಟಗಳೇ ಕಾಣಿಸುತ್ತಿದ್ದವು, ಆದರೆ ಈಗ ಮನಸ್ಸಿನಲ್ಲಿ ಒಂದು ಹೊಸ ಧೈರ್ಯ ಹುಟ್ಟಿತು. ಪ್ರತಿ ಬೆಳಗ್ಗೆ ಸಾಯಿಬಾಬಾ ಫೋಟೋ ಮುಂದೆ ದೀಪ ಹಚ್ಚಿದಾಗ ಒಂದು ವಿಚಿತ್ರವಾದ ಶಾಂತಿ ಮನಸ್ಸಿಗೆ ಬರುತ್ತಿತ್ತು. ಬಾಬಾ, ನೀವು ನಮ್ಮ ಜೊತೆ ಇದ್ದೀರಾ ಅಂದರೆ ನಮಗೆ ಭಯವೇ ಇಲ್ಲ ಎಂದು ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ಬೆಳಗ್ಗೆ ಅಚ್ಚರಿಯ ಘಟನೆ ನಡೆಯಿತು. ಅವರು ಮನೆ ಮುಂದೆ ಬಂದಾಗ ಬಾಗಿಲ ಬಳಿ ಒಂದು ಚಿಕ್ಕ ಚೀಲ ಇತ್ತು. ಅದರೊಳಗೆ ಸ್ವಲ್ಪ ಅಕ್ಕಿ, ತರಕಾರಿ ಮತ್ತು ಕೆಲವು ಹಣ್ಣುಗಳು ಇದ್ದವು. ಅವರು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿದರು. ಇದನ್ನು ಯಾರು ಇಟ್ಟಿರಬಹುದು ಎಂದು ಯೋಚಿಸಿದರು, ಆದರೆ ಯಾರೂ ಕಾಣಿಸಲಿಲ್ಲ. ಅವರು ಆ ಚೀಲವನ್ನು ಒಳಗೆ ತೆಗೆದುಕೊಂಡು ಬಾಬಾ ಫೋಟೋ ಮುಂದೆ ಇಟ್ಟರು. ಮನಸ್ಸಿನಲ್ಲಿ ಒಂದೇ ಭಾವನೆ, ಬಾಬಾ, ಇದು ನಿಮ್ಮ ಕೃಪೆ. ಆ ದಿನದಿಂದ ಆಗಾಗ ಇಂತಹ ಸಣ್ಣ ಸಣ್ಣ ಅದ್ಭುತಗಳು ನಡೆಯತೊಡಗಿದವು. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಕೆಲಸ ಸಿಗುತ್ತಿತ್ತು, ಕೆಲವೊಮ್ಮೆ ಯಾರೋ ಸಹಾಯ ಮಾಡುತ್ತಿದ್ದರು. ಒಂದು ದಿನ ಸಂಜೆ ಅವರು ದೇವಸ್ಥಾನಕ್ಕೆ ಹೋಗಿದ್ದರು. ಅಲ್ಲಿ ಒಬ್ಬ ವೃದ್ಧ ಭಕ್ತ ನಿಧಾನವಾಗಿ ಹೇಳಿದರು, ನಂಬಿಕೆ ಇರುವ ಮನೆ ಯಾವತ್ತೂ ಖಾಲಿಯಾಗುವುದಿಲ್ಲ. ಆ ಮಾತು ಕೇಳಿದಾಗ ಅವರ ಮನಸ್ಸಿನಲ್ಲಿ ಆ ಮಳೆಯ ರಾತ್ರಿ ನೆನಪಾಯಿತು. ಬಾಗಿಲು ತಟ್ಟಿದ ಆ ವೃದ್ಧ ಹಸಿವಿನಿಂದ ಅನ್ನ ಕೇಳಿದ ಆ ಕ್ಷಣ ಅವರು ಕೊಟ್ಟ ಕೊನೆಯ ಅನ್ನ ಮತ್ತು ನಂತರ ಬಂದ ಆ ಕನಸು ಅವರಿಗೆ ಈಗ ಸ್ಪಷ್ಟವಾಗಿ ಅರ್ಥವಾಯಿತು. ಸಾಯಿಬಾಬಾ ಯಾವಾಗಲೂ ಭಕ್ತರನ್ನು ಪರೀಕ್ಷಿಸುತ್ತಾರೆ. ಆ ಪರೀಕ್ಷೆ ದೊಡ್ಡದಾಗಿರಬಹುದು ಅಥವಾ ಸಣ್ಣದಾಗಿರಬಹುದು, ಆದರೆ ಆ ಪರೀಕ್ಷೆಯಲ್ಲಿ ದಯೆ ಮತ್ತು ನಂಬಿಕೆ ಇದ್ದರೆ ಬಾಬಾ ಕೃಪೆ ಖಂಡಿತ ಬರುತ್ತದೆ. ಆ ದಿನದಿಂದ ಅವರು ಒಂದು ನಿರ್ಧಾರ ಮಾಡಿದರು, ಯಾರಾದರೂ ಹಸಿದವರು ಮನೆಗೆ ಬಂದರೆ ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ. ಯಾರಾದರೂ ಸಹಾಯ ಕೇಳಿದರೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು. ಏಕೆಂದರೆ ಅವರಿಗೆ ಗೊತ್ತಾಯಿತು, ಯಾವ ರೂಪದಲ್ಲಿ ಬಾಬಾ ನಮ್ಮ ಮನೆಗೆ ಬರುತ್ತಾರೋ ನಮಗೆ ಗೊತ್ತಾಗುವುದಿಲ್ಲ. ಕೆಲ ವರ್ಷಗಳ ನಂತರ ಅವರ ಜೀವನ ಸಂಪೂರ್ಣ ಬದಲಾಗಿದೆ. ಮನೆ ಸ್ವಲ್ಪ ದೊಡ್ಡದಾಯಿತು, ಜೀವನ ಸುಖಕರವಾಯಿತು. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ. ಪ್ರತಿದಿನ ಬೆಳಗ್ಗೆ ಅವರು ಇನ್ನೂ ಅದೇ ರೀತಿಯಲ್ಲಿ ಸಾಯಿಬಾಬಾ ಫೋಟೋ ಮುಂದೆ ನಿಂತು ಪ್ರಾರ್ಥನೆ ಮಾಡುತ್ತಿದ್ದರು, ಬಾಬಾ, ನಮ್ಮ ಮನೆಯಲ್ಲಿ ದಯೆ ಯಾವತ್ತೂ ಕಡಿಮೆಯಾಗದಂತೆ ಕಾಪಾಡಿ. ಅವರಿಗೆ ಈಗ ಒಂದು ನಂಬಿಕೆ ಇತ್ತು. ಆ ಮಳೆಯ ರಾತ್ರಿ ಅವರ ಬಾಗಿಲು ತಟ್ಟಿದವರು ಒಬ್ಬ ಸಾಮಾನ್ಯ ವೃದ್ಧ ಅಲ್ಲ, ಅವರು ಸ್ವತಃ ಸಾಯಿಬಾಬಾ. ಸಾಯಿ ಭಕ್ತರೇ, ನಮ್ಮ ಮನೆಯಲ್ಲಿ ದಯೆ ಇದ್ದರೆ ಸಾಯಿಬಾಬಾ ನಮ್ಮನ್ನು ಯಾವತ್ತೂ ಒಬ್ಬರನ್ನಾಗಿ ಬಿಡುವುದಿಲ್ಲ. ಮಗು, ಈ ಕತೆ ನಮಗೆ ಒಂದು ದೊಡ್ಡ ಸತ್ಯವನ್ನು ಹೇಳುತ್ತದೆ. ನಮ್ಮ ಮನೆಯಲ್ಲಿ ದಯೆ ಮತ್ತು ನಂಬಿಕೆ ಇದ್ದರೆ ಸಾಯಿಬಾಬಾ ಯಾವತ್ತೂ ನಮ್ಮನ್ನು ಒಬ್ಬರನ್ನಾಗಿ ಬಿಡೋದಿಲ್ಲ. ಯಾವ ರೂಪದಲ್ಲಿ ನಮ್ಮ ಮನೆಗೆ ಬರುತ್ತಾರೋ ನಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಬಂದರೆ ಅದು ಸಾಯಿಬಾಬಾ ಕೊಟ್ಟ ಅವಕಾಶ ಎಂದು ನೆನಪಿಸಿಕೊಳ್ಳಿ. ಈ ಸಾಯಿಬಾಬಾ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಾಯಿಬಾಬಾ ಆಶೀರ್ವಾದ ಯಾವತ್ತೂ ನಿಮ್ಮ ಜೊತೆ ಇರಲಿ ಎಂದು ಬಯಸಿದರೆ ಈಗಲೇ ಪವಿತ್ರ ಸಾಯಿ ಸಾನ್ನಿಧ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.